ನಮಸ್ಕಾರ ವೀಕ್ಷಕರೇ. 2027ರ ಮೆಗಾ ಸೆನ್ಸಸ್ಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಈಗಾಗಲೇ ತಯಾರಿ ಶುರುವಾಗಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಬಜೆಟ್ ಕೂಡ ಫಿಕ್ಸ್ ಮಾಡಿದ್ದು, ಈ ಬಜೆಟ್ ಗಾತ್ರವನ್ನ ನೋಡ್ತಾ ಇದ್ರೆ ಈ ಬಾರಿಯ ಸೆನ್ಸಸ್ ಹೇಗಿರ್ಬೋದು ಅನ್ನೋದರ ಐಡಿಯಾ ಸಿಗ್ತಾ ಇದೆ. ಕಂಪ್ಲೀಟ್ ಡಿಜಿಟಲೈಸ್ ಆಗಿ ನಡೀತಾ ಇರೋ ಭಾರತದ ಮೊದಲ ಸೆನ್ಸಸ್ ಇದಾಗಿರಲಿದ್ದು, ಎಷ್ಟು ಹಂತದಲ್ಲಿ ನಡೆಯಲಿದೆ, ಹೇಗೆಲ್ಲ ನಡೆಯಲಿದೆ ಅನ್ನೋದರ ಡೀಟೇಲ್ಸ್ ಕೂಡ ರಿವೀಲ್ ಆಗಿದೆ. ಭಾರತದ ಭವಿಷ್ಯದ ಮಟ್ಟಿಗೆ ಹೇಳೋದಾದ್ರೆ ಈ ಸೆನ್ಸಸ್ ಬೆಂಚ್ ಮಾರ್ಕ್ ಆಗಿರಲಿದೆ. ಅಂದಹಾಗೆ ಇಲ್ಲಿ ರಾಹುಲ್ ಗಾಂಧಿ ಪದೇ ಪದೇ ಹೇಳ್ತಾ ಇದ್ದ ಜಾತಿ ಗಣತಿ ಕೂಡ ನಡೀತಾ ಇದೆ. ಆದ್ರೆ ಅದು ರಾಹುಲ್ಗೆ ಬ್ಯಾಕ್ ಫೈರ್ ಆಗೋ ಸಾಧ್ಯತೆ ಇದೆ. ಕಳೆದ ಕೆಲವು ಎಲೆಕ್ಷನ್ ಗಳಿಂದ ರಾಹುಲ್ ಗಾಂಧಿ ಜಾತಿ ಗಣತಿಗೆ ಒತ್ತಾಯಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಆದ್ರೆ ಇದರಿಂದ ಅವರಿಗೆ ಪಾಸಿಟಿವ್ ಆಯ್ತಾ ಅಥವಾ ನೆಗೆಟಿವ್ ಆಯ್ತಾ ಅಂತ ನೋಡ್ತಾ ಹೋದ್ರೆ ಅಚ್ಚರಿಯ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಂತಹ ದೇಶದಲ್ಲಿ ಸೆನ್ಸಸ್ ಅನ್ನೋದು ಹುಡುಗಾಟದ ವಿಷಯ ಅಲ್ಲ. ಭಾರತ ಯಾವುದರಲ್ಲಿ ಮುಂದೆ ಇಲ್ಲದೆ ಇದ್ರೂ ಜನಸಂಖ್ಯೆಯಲ್ಲಿ ಮುಂದಿದೆ ಅಂತ ನಾವೇ ಆಡಿಕೊಳ್ಳೋ ಹಾಗೆ ದೇಶದ ಜನಸಂಖ್ಯೆ ಎತ್ತರಕ್ಕೆ ಬೆಳೆದಿದೆ. ಅಂದಹಾಗೆ ನಮ್ಮ ದೇಶದ ಮಟ್ಟಿಗೆ ಜನಗಣತಿ ಅನ್ನೋದು ಹೊಸ ವಿಷಯ ಅಂತೂ ಖಂಡಿತ ಅಲ್ಲ. 10 ವರ್ಷಕ್ಕೆ ಒಂದು ಸಲ ಅನ್ನೋ ಹಾಗೆ ಜನಗಣತಿ ನಡೀತಾನೆ ಬಂದಿತ್ತು. ಆದ್ರೆ ಅದ್ಯಾವಾಗ ಜನರ ಲೆಕ್ಕಕ್ಕಿಂತ ಜಾತಿ ಲೆಕ್ಕ ಮುಖ್ಯ ಅನ್ನೋ ವ್ಯಾಖ್ಯಾನಕ್ಕೆ ದುರಾಸೆಯ ನಾಯಕರು ಇಳಿದ್ರೋ ಆಗಿಂದ ಎಲ್ಲಾ ಎಡವಟ್ಟುಗಳಾಗ್ತಾ ಇದೆ. ಆದ್ರೆ ದೇಶದ ಅಭಿವೃದ್ಧಿ ಹಾಗೂ ಜನರ ಹಿತದೃಷ್ಟಿಯಿಂದ ಕಾಲಕಾಲಕ್ಕೆ ಸೆನ್ಸಸ್ ಆಗ್ಲೇಬೇಕು ಅನ್ನೋದಕ್ಕೆ ಕಟಿಬದ್ಧವಾಗಿರೋ ಮೋದಿ ನೇತೃತ್ವದ ಸರ್ಕಾರ 2 ವರ್ಷ ಮುನ್ನವೇ ಮಹಾ ಸೆನ್ಸಸ್ ನ ಅನೌನ್ಸ್ ಮಾಡಿದ್ದು, ಅದಕ್ಕಾಗಿ ದೊಡ್ಡ ಬಜೆಟ್ ಅನ್ನು ಕೂಡ ಫಿಕ್ಸ್ ಮಾಡಿಕೊಂಡಿದೆ. ಈ ಬೃಹತ್ ಸೆನ್ಸಸ್ಗಾಗಿ ಕೇಂದ್ರ ಸರ್ಕಾರ ಬರೋಬ್ಬರಿ 11,718 ಕೋಟಿ ಬಜೆಟ್ ಅನ್ನ ಫಿಕ್ಸ್ ಮಾಡಿದೆ. ಈ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿರೋ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಈ ಹಿಂದೆ ಅಂದ್ರೆ 2011ರಲ್ಲಿ ಭಾರತದಲ್ಲಿ ಸೆನ್ಸಸ್ ಆಗಿತ್ತು. ನಂತರ 2021ರಲ್ಲಿ ಆಗಬೇಕಿತ್ತು. ಆದ್ರೆ ಕೋವಿಡ್ ಕಾರಣದಿಂದ ಅದು ಪೋಸ್ಟ್ಪೋನ್ ಆಯಿತು. ಆದ್ರಿಂದ 2027ರಲ್ಲಿ ಬೃಹತ್ ಸೆನ್ಸಸ್ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಭಾರತ ಸುಮಾರು 150 ವರ್ಷಗಳ ಜಾತಿ ಗಣತಿ ದಾಖಲೆಗಳನ್ನ ಭದ್ರವಾಗಿ ಇರಿಸಿಕೊಂಡಿದೆ. 2027ರ ಜನಗಣತಿ ಭಾರತದ 16ನೇ ಜನಗಣತಿ ಆಗಿರಲಿದ್ದು, ಸದ್ಯದ ಪರಿಸ್ಥಿತಿಯಲ್ಲಿ ಭಾರತವನ್ನ ಯಾವೆಲ್ಲ ಆಯಾಮದಲ್ಲಿ ಅವಲೋಕಿಸಬೇಕೋ ಅದೆಲ್ಲಾ ಕೆಲಸಗಳು ಇಲ್ಲಿ ಆಗಲಿದೆ. ಹಳ್ಳಿಯಿಂದ ದಿಲ್ಲಿಯ ತನಕ ಪ್ರತಿಯೊಬ್ಬರ ಮಾಹಿತಿಗಳನ್ನ ಪಡೆಯಲಾಗುತ್ತೆ. ಪ್ರತಿ ಸಮುದಾಯಗಳ ಲೆಕ್ಕವನ್ನ ಪಡೆಯಲಾಗುತ್ತೆ. ಜನರ ವಸತಿ, ಶಿಕ್ಷಣ, ಡೆಮೋಗ್ರಫಿ, ಆರ್ಥಿಕ ಪರಿಸ್ಥಿತಿ, ವಲಸೆ, ಮೂಲ, ಹೀಗೆ ಒಬ್ಬೊಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಪಡೆದು ಅಚ್ಚುಕಟ್ಟಾಗಿ ಡೇಟಾ ಸಂಗ್ರಹ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಆಗ್ಲೇ ಹೇಳಿದಂತೆ ಇದು ದೇಶದ ಮೊದಲ ಕಂಪ್ಲೀಟ್ ಡಿಜಿಟಲೈಸ್ಡ್ ಸೆನ್ಸಸ್ ಆಗಿರಲಿದೆ. ಸೆನ್ಸಸ್ ಮ್ಯಾನೇಜ್ಮೆಂಟ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನೋ ಪೋರ್ಟಲ್ ಹಾಗೂ ಆಂಡ್ರಾಯ್ಡ್ ಮತ್ತು iOS ಗೆ ಒಂದು ಅಪ್ಲಿಕೇಶನ್ ಕೂಡ ತಯಾರಿಸಲಾಗ್ತಾ ಇದ್ದು, ರಿಯಲ್ ಟೈಮ್ ಮಾಹಿತಿಗಳನ್ನ ಅಲ್ಲಿ ನೀಡಲಾಗುತ್ತೆ. ವೆಬ್ ಮ್ಯಾಪ್ ಮೂಲಕವೂ ಕೂಡ ಟ್ರ್ಯಾಕಿಂಗ್ ಸೌಲಭ್ಯವನ್ನ ಇರಿಸಲಿದ್ದು, ಸದ್ಯದ ಮಾಹಿತಿಗಳ ಪ್ರಕಾರ ಜನರೂ ಕೂಡ ಈ ಆಪ್ಗೆ ಲಾಗಿನ್ ಆಗಿ ತಮ್ಮ ಮಾಹಿತಿಗಳನ್ನ ಸರಿಪಡಿಸಿಕೊಳ್ಳುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನು ಸೆನ್ಸಸ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋ ಕೆಲಸಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ನಡೆಯಲಿದ್ದು, ಇದಕ್ಕೆ ಸಹಕರಿಸೋದಕ್ಕೆ ಜನರನ್ನೂ ಕೂಡ ತಯಾರಿ ಮಾಡೋ ಕೆಲಸಗಳು ಶುರುವಾಗಿವೆ. ಇನ್ನು ಈ ಸೆನ್ಸಸ್ ಮೂಲಕ ಉದ್ಯೋಗ ಸೃಷ್ಟಿ ಕೂಡ ಆಗ್ತಾ ಇದೆ ಅನ್ನೋದನ್ನ ಸರ್ಕಾರ ಹೇಳಿಕೊಂಡಿದೆ. 550 ದಿನಗಳ ಕಾಲ ಈ ಸೆನ್ಸಸ್ ಪ್ರಕ್ರಿಯೆ ನಡೆಯಲಿದ್ದು, ಸುಮಾರು 1.02 ಕೋಟಿ ಜನರು ವಿವಿಧ ಕೆಲಸಗಳಲ್ಲಿ ಭಾಗಿಯಾಗಲಿದ್ದಾರೆ. ಟೆಕ್ನಿಕಲ್ ಸಪೋರ್ಟ್ಗಾಗಿ 18,600 ಜನರನ್ನ ನೇಮಿಸಲಾಗುತ್ತೆ. ಇನ್ನು 2 ಹಂತಗಳಲ್ಲಿ ಈ ಸೆನ್ಸಸ್ ನಡೆಯುತ್ತೆ ಅನ್ನೋದು ಕೂಡ ರಿವೀಲ್ ಆಗಿದೆ. ಈ ಪೈಕಿ 2026ರ ಏಪ್ರಿಲ್ನಿಂದ ಸೆಪ್ಟೆಂಬರ್ ತನಕ ಹೌಸ್ ಲಿಸ್ಟಿಂಗ್ ನಡೆಯಲಿದ್ದು, ಮೊದಲ 30 ದಿನಗಳನ್ನ ಮನೆ ಲೆಕ್ಕಕ್ಕೆ ಮೀಸಲಿಡಲಾಗುತ್ತೆ. ದೇಶದ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಮನೆ ಲೆಕ್ಕವನ್ನ ಕಲೆ ಹಾಕಲಾಗುತ್ತೆ. ನಂತರ ಗ್ರಾಮ, ಪಟ್ಟಣ, ನಗರ, ಹಳ್ಳಿ ಎಲ್ಲಾ ವಲಯಗಳಲ್ಲೂ ಎಲ್ಲಾ ಮನೆಗಳನ್ನು ತಲುಪಿ ಎಲ್ಲಾ ರೀತಿಯ ಮಾಹಿತಿಗಳನ್ನ ಕಲೆ ಹಾಕಲಾಗುತ್ತೆ. ಇನ್ನು 2ನೇ ಹಂತ ನಡೆಯೋದು ಲಡಾಖ್ ಹಾಗೂ ಹಿಮದಿಂದ ಕೂಡಿದ ಪ್ರದೇಶಗಳಾದ ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡ್ಗಳಲ್ಲಿ ನಡೆಯುತ್ತೆ. ದೇಶದಾದ್ಯಂತ ಸುಮಾರು 30 ಲಕ್ಷ ಸೇವಕರು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ಸೆನ್ಸಸ್ ಪ್ರಕ್ರಿಯೆಗೆ ಯಾರನ್ನೆಲ್ಲ ಬಳಸಿಕೊಳ್ಳಲಾಗ್ತಾ ಇತ್ತೋ ಅವರನ್ನ ಬಳಸಿಕೊಳ್ಳಲಾಗುತ್ತೆ ಅನ್ನೋ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಇಡೀ ಪ್ರಕ್ರಿಯೆ ಪಾರದರ್ಶಕವಾಗಿರಲಿದ್ದು, ಯಾವುದೇ ಸಂದರ್ಭದಲ್ಲಿ ಯಾರದಾದ್ರೂ ಮಾಹಿತಿಯಲ್ಲಿ ದೋಷಗಳಿದ್ರೆ ಅದನ್ನ ಸ್ವಯಂ ಸರಿಪಡಿಸಿಕೊಳ್ಳೋದಕ್ಕೋ ಅಥವಾ ಇಲಾಖೆ ಸಹಾಯದೊಂದಿಗೆ ಸರಿಪಡಿಸಿಕೊಳ್ಳೋದಕ್ಕೋ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಅಂದಹಾಗೆ ಯಾಕೆ ಮೋದಿ ಸರ್ಕಾರ 2027ಕ್ಕೆ ಈ ಪ್ರಕ್ರಿಯೆ ಮುಗಿಸೋ ನಿರ್ಧಾರವನ್ನ ಕೈಗೊಂಡಿದೆ ಅನ್ನೋದು ಕೂಡ ಅಚ್ಚರಿಯ ವಿಚಾರ. ಅದಕ್ಕೆ ಕಾರಣವೇ ಪೂರ್ವ ನಿರ್ಧಾರಿತ ಕೆಲಸಗಳು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಅದ್ಯಾವುದು ಅಂತ ನೋಡ್ತಾ ಹೋದ್ರೆ ಅಕ್ರಮ ವಲಸಿಗರ ನಿರ್ಮೂಲನೆ ಅನ್ನೋದು ಸ್ಪಷ್ಟವಾಗುತ್ತೆ. ಸಿಎಎ, ಇಮಿಗ್ರೇಷನ್ ಅಂಡ್ ಫಾರಿನ್ ಲಾ, SIR ಹೀಗೆ ಹಲವು ಪ್ರಕ್ರಿಯೆಗಳ ಮೂಲಕ ಅಕ್ರಮ ವಲಸಿಗರನ್ನ ಹೊರದಬ್ಬೋ ಕೆಲಸಗಳು ಭರದಿಂದ ಸಾಗ್ತಾ ಇದೆ.
ಇವರೆಲ್ಲ ಆಚೆ ಹೋದ್ರೆ ಮಾತ್ರ ಅಸಲಿ ಭಾರತೀಯರು ಯಾರು ಅನ್ನೋ ಲೆಕ್ಕ ಸಿಕ್ಕೋದು. ಆದ್ರಿಂದ ಮೊದಲು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಇವರನ್ನ ಹೊರದಬ್ಬಿ ನಂತರ ಭಾರತೀಯರ ಲೆಕ್ಕ ಹಾಕೋ ಕೆಲಸಗಳು ಆರಂಭವಾಗಲಿದೆ. ಸದ್ಯ ದೇಶದಲ್ಲಿ 2ನೇ ಹಂತದ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಎಸ್ಐಆರ್ ಅಂತಿಮ ಹಂತಕ್ಕೆ ಬರ್ತಾ ಇದ್ದ ಹಾಗೆ ಜನಗಣತಿಯನ್ನ ಆರಂಭಿಸೋ ಸಾಧ್ಯತೆಗಳು ಹೆಚ್ಚಿದೆ. ಅಂದಹಾಗೆ ಜನಗಣತಿ ಆರಂಭಿಸಿದ್ರೆ ಅಲ್ಲೂ ಕೂಡ ಪ್ರತಿಯೊಬ್ಬರ ದಾಖಲೆ ವೆರಿಫೈ ಆಗುತ್ತೆ. ಆಗ್ಲೂ ಕೂಡ ಒಂದಷ್ಟು ಅಕ್ರಮ ವಲಸಿಗರು ಸಿಕ್ಕಿ ಬೀಳೋ ಸಾಧ್ಯತೆಗಳು ಇರುತ್ತೆ. ಇನ್ನು ಜನಗಣತಿ, ಜಾತಿಗಣತಿ ಇವೆಲ್ಲ ಸಹಜ ಪ್ರಕ್ರಿಯೆ. ರಾಹುಲ್ ಯಾಕೆ ಇಷ್ಟೊಂದು ಉತ್ಸುಕರಾಗಿದ್ದಾರೆ ಅಂತ ನೋಡ್ತಾ ಹೋದ್ರೆ, ಈ ಬಾರಿಯ ಅವರ ಅಜೆಂಡಾ ಒಬಿಸಿ ಸಮುದಾಯ ಹೆಚ್ಚಿದೆ, ಜನಸಂಖ್ಯೆ ಹೆಚ್ಚು ಇರುವವರಿಗೆ ಹೆಚ್ಚು ಮೀಸಲಾತಿ ಸಿಗಬೇಕು, ಆದ್ರಿಂದ ಜಾತಿ ಗಣತಿ ಆಗ್ಬೇಕು ಅನ್ನೋದು. ಆದ್ರೆ ಕೇಂದ್ರ ಸರ್ಕಾರ ಇಲ್ಲೂ ಕೂಡ ಒಂದು ಟ್ವಿಸ್ಟ್ ಕೊಟ್ಟು ರಾಹುಲ್ಗೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ. ಈ ಬಾರಿ ಜಾತಿ ಗಣತಿ ಆದ್ರೆ ಕೇವಲ ಹಿಂದೂಗಳ ಜಾತಿ ಗಣತಿ ಆಗೋದಿಲ್ಲ, ಬದಲಾಗಿ ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರ ಜಾತಿ ಉಪಜಾತಿಗಳನ್ನ ಲೆಕ್ಕ ಹಾಕೋ ಕೆಲಸ ಕೂಡ ಆಗುತ್ತೆ. ರಾಹುಲ್ರ ಅತ್ಯಂತ ಕಾಳಜಿಯ ಹಾಗೂ ಫೇವರೇಟ್ ಸಮುದಾಯ ಆದ ಮುಸ್ಲಿಮರಲ್ಲೂ 16 ಉಪಜಾತಿಗಳಿದ್ದು ಅಲ್ಲೂ ಮೇಲು ಕೀಳು ಎಲ್ಲವೂ ಇದೆ ಅನ್ನೋದು ಬೆಳಕಿಗೆ ಬಂದಿದೆ. ಆದ್ರಿಂದ ಅಲ್ಪಸಂಖ್ಯಾತರು ಎನ್ನಿಸಿಕೊಂಡವರಲ್ಲಿ ಯಾರಿಗೆ ಆರ್ಥಿಕ ಸೌಲಭ್ಯ ಬೇಕಿದೆಯೋ ಅವರನ್ನ ಗುರುತಿಸೋ ಕೆಲಸವೂ ಕೂಡ ಆಗುತ್ತೆ. ಈ ಬಗ್ಗೆ ಕೂಡ ಹಿಂಟ್ ಸಿಕ್ಕಿದೆ. ಹಲವು ದಿನಗಳ ಹಿಂದೆ ಮುನ್ನೆಲೆಗೆ ಬಂದಿದ್ದ ಒಂದು ವಿಚಾರ ಅಂದ್ರೆ, ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗಲೇ ಜನಗಣತಿ ಮಾಡಿದ್ರು, ಆದ್ರೆ ಆ ರಿಪೋರ್ಟ್ ಅನ್ನ ಹೊರ ಬಿಟ್ಟಿರ್ಲಿಲ್ಲ ಅನ್ನೋದು ಗೊತ್ತಾಗಿತ್ತು. ಈ ಸಂಬಂಧ ಸಂದರ್ಶನವೊಂದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಬಾಯಿ ಬಿಟ್ಟಿದ್ದು, ಎಲೆಕ್ಷನ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ರಿಪೋರ್ಟ್ ಬಿಡ್ಲಿಲ್ಲ ಅಂತ ಹೇಳಿರೋ ವಿಡಿಯೋ ವೈರಲ್ ಆಗಿತ್ತು. ಬಲ್ಲ ಮೂಲಗಳ ಪ್ರಕಾರ ಆ ಓಲೈಕೆ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿದ್ದು ಅಲ್ಪಸಂಖ್ಯಾತ ಅನ್ನೋ ಸ್ಟೇಟಸ್ ಹೋಗುತ್ತೆ ಅನ್ನೋ ಭಯದಲ್ಲಿ ಈ ಕೆಲಸ ಮಾಡಿದ್ರು ಅಂತಲೂ ಟಾಕಿದೆ. ಅದಾದ ಬಳಿಕ ಹಿಂದೂಗಳನ್ನ ಡಿವೈಡ್ ಮಾಡಿ ಒಬಿಸಿ ಹಾಗೂ ಹಿಂದುಳಿದವರ ಹೆಸರಲ್ಲಿ ಡಿಮ್ಯಾಂಡ್ ಮಾಡಿದ್ರೆ ವಿಚಾರ ಇನ್ನೊಂದು ದಿಕ್ಕಿಗೆ ಸಾಗಿ ಮೋದಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕುತ್ತೆ ಅನ್ನೋ ಪ್ಲಾನ್ ಕೂಡ ಇತ್ತು ಅನ್ನೋದು ಕೂಡ ಸದ್ದು ಮಾಡಿತ್ತು. ಆದ್ರೆ ಈ ಬಾರಿ ಜಾತಿ ಗಣತಿ ಬಳಿಕ ಅಲ್ಪಸಂಖ್ಯಾತರು ಅಂದ್ರೆ ಕೇವಲ ಮುಸ್ಲಿಂ, ಕ್ರಿಶ್ಚಿಯನ್ ಸಮುದಾಯ ಮಾತ್ರ ಅಲ್ಲ, ಜೈನ, ಬೌದ್ಧ, ಸಿಖ್, ಪಾರ್ಸಿ ಸೇರಿ ಅತ್ಯಂತ ಕಡಿಮೆ ಜನಸಂಖ್ಯೆ ಇರೋ ಹಲವು ಸಮುದಾಯಗಳು ಇವೆ ಅನ್ನೋದನ್ನ ಬೆಳಕಿಗೆ ತರೋ ಕೆಲಸಗಳು ಆಗಲಿದೆ. ಇದನ್ನ ಮಾನದಂಡವಾಗಿ ಇಟ್ಕೊಂಡು ಸೌಲಭ್ಯಗಳನ್ನ ನೀಡ್ತಾ ಹೋಗೋದಾದ್ರೆ ಅಲ್ಪಸಂಖ್ಯಾತ ಅಂದ್ರೆ ಅದರ ನಿಜವಾದ ಅರ್ಥದಂತೆ ಯಾರ ಸಂಖ್ಯೆ ಕಡಿಮೆ ಇದೆಯೋ ಅವರಿಗೆ ಆದ್ಯತೆ ಕೊಡುವ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸರಿಯಾದ ಗೌರವ ಕೊಡೋ ಕೆಲಸ ಆಗ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಅದರಿಂದ ರಾಹುಲ್ ಒತ್ತಾಯ ಮಾಡಿ ಕೊನೆಗೆ ಅದರ ಹೊಡೆತ ಅವರಿಗೆ ಬೀಳಲಿದೆಯಾ ಅನ್ನೋ ಪ್ರಶ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಸದ್ಯದ ವಾತಾವರಣದಲ್ಲಿ ರಾಹುಲ್ ಪ್ರಧಾನಿ ಆಗ್ಬೇಕು ಅಂದ್ರೆ ಹಿಂದೂಗಳ ವಿಭಜನೆ ಆಗ್ಬೇಕು, ಸಾಧ್ಯವಾದ್ರೆ ದೇಶವನ್ನು ಕೂಡ ವಿಭಜನೆ ಮಾಡಬೇಕು, ಆಗ ಮಾತ್ರ ಯಾವ್ದಾದ್ರೂ ಒಂದು ಭಾಗದಲ್ಲಿ ಪ್ರಧಾನಿ ಆಗ್ಬೋದು, ಇಲ್ಲ ಅಂದ್ರೆ ಬೇರೆ ಆಪ್ಷನ್ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಆದ್ರೆ ಮೋದಿ ಸರ್ಕಾರದ ಕಾರ್ಯವೈಖರಿ ನೋಡ್ತಾ ಇದ್ರೆ ಇದ್ಯಾವುದು ಆಗೋದಿಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ. ಒಟ್ಟಲ್ಲಿ ಹಲವು ಆಯಾಮಗಳಲ್ಲಿ ಯೋಚಿಸಿ ಈ ಬಾರಿಯ ಸೆನ್ಸಸ್ಗೆ ಅಡಿಪಾಯ ಹಾಕಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲದೆ ಒಂದು ಸಲ ಸೆನ್ಸಸ್ ಆಯ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಅಕ್ರಮವಾಗಿ ಯಾರಾದ್ರೂ ಭಾರತದ ಒಳಗೆ ನುಸುಳಿದ್ರು ಕಂಡು ಹಿಡಿಯೋದು ದೊಡ್ಡ ಮಟ್ಟದಲ್ಲಿ ಕಷ್ಟ ಆಗೋದಿಲ್ಲ. ಆದ್ರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.